ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುವರ್ಣ ನ್ಯೂಸ್. ನಾನು ಭಾವನಾ. ಅಂತೂ ಇಂತೂ ಜೆಡಿಎಸ್ ಕಚೇರಿಯನ್ನ ಕಾಂಗ್ರೆಸ್ ನಾಯಕರು ವಶಕ್ಕೆ ಪಡೆದಿದ್ದಾರೆ. ಏಕಾಏಕಿ ಕಚೇರಿಗೆ ನುಗ್ಗಿದ ಕಾಂಗ್ರೆಸ್ ಕಾರ್ಯಕರ್ತರು ವಶಕ್ಕೆ ಪಡೆದರು. ಈ ವೇಳೆ ಜೆಡಿಎಸ್ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ವಾಕ್ಸಮರ ಉಂಟಾಯಿತು. ಇನ್ನು ಕಚೇರಿ ಹಿಂದಿನ ಜಾಗದಲ್ಲಿ ಶೆಡ್ ನಿರ್ಮಾಣಕ್ಕೆ ಜೆಡಿಎಸ್ ಮುಂದಾಗಿದ್ದು, ಇದಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಅಡ್ಡಿಪಡಿಸಿದ್ದಾರೆ. ಕಾಂಗ್ರೆಸ್ಗೆ ಸೇರಿದ ಜಾಗದಲ್ಲಿ ಶೆಡ್ ನಿರ್ಮಾಣ ಮಾಡುವುದು ಸರಿಯಲ್ಲ, ಶೆಡ್ ನಿರ್ಮಿಸಲು ನಾವು ಬಿಡೋದಿಲ್ಲ ಅಂತ ಕಾಂಗ್ರೆಸ್ ಕಾರ್ಯಕರ್ತರು ಬಿಗಿ ಪಟ್ಟು ಹಿಡಿದಿದ್ದಾರೆ. ಕಾಂಗ್ರೆಸ್ ಮುಖಂಡ ರಾಮಚಂದ್ರಪ್ಪ, ಆರ್ವಿ ವೆಂಕಟೇಶ್ ಹಾಗೂ ಬಿಬಿಎಂಪಿ ವಿಪಕ್ಷ ನಾಯಕ ಮಂಜುನಾಥ ರೆಡ್ಡಿ ಸ್ಥಳದಲ್ಲಿ ಮೊಕ್ಕಾಂ ಹೂಡಿದ್ದಾರೆ. ಎಸ್, ಅಲ್ಲಿಯ ಸ್ಥಿತಿ ಕುರಿತು ನಮ್ಮ ಪ್ರತಿನಿಧಿ ವೀರೇಂದ್ರ ಉಪ್ಪುಂದ ವಾಕ್ಥ್ರೂ ನಡೆಸಿದ್ದಾರೆ. ನೋಡೋಣ ಬನ್ನಿ. ನಾನೀಗ ನಿಂತಿರುವ ಸ್ಥಳ JDS ಕಚೇರಿಯ ಹಿಂಭಾಗದಲ್ಲಿರುವಂತಹ ಪ್ರದೇಶ. ನನ್ನ ಎಡಭಾಗದಲ್ಲಿ ನೀವು ನೋಡ್ತಾ ಇರುವಂಥದ್ದು JDS ಕಚೇರಿಯ ಹಿಂಭಾಗದ ಕಟ್ಟಡ, ಕಲ್ಲಿನ ಕಟ್ಟಡ ಏನು ನೋಡ್ತಾ ಇದ್ದೀರಿ, ಅದು JDS ಪ್ರಧಾನ ಕಚೇರಿ, ಬೆಂಗಳೂರಿನ ಹೃದಯ ಭಾಗ ಆನಂದರಾವ್ ಸರ್ಕಲ್ನಲ್ಲಿರುವಂಥದ್ದು. ಆ ಕಚೇರಿಯ ಹಿಂಭಾಗದ ಸ್ಥಳದಲ್ಲಿ ನೀವು ನೋಡ್ಬೋದು, ಒಂದು ಹೈಡ್ರಾಮಾವೇ ನಡೀತಾ ಇದೆ. ಇವತ್ತಿಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು, ಕಾಂಗ್ರೆಸ್ನ ನಾಯಕರೆಲ್ಲರೂ ಕೂಡ ಇಲ್ಲಿಗೆ ಆಗಮಿಸಿ ಈ ಸ್ವತ್ತು ಕಾಂಗ್ರೆಸ್ಗೆ ಸೇರಿದ್ದು ಅನ್ನುವಂಥ ಘೋಷಣೆಯನ್ನ ಕೂಗ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಿ. ಈ ಜಾಗದಲ್ಲಿ ಮೊನ್ನೆ ಅಷ್ಟೇ ಸ್ವತಃ ದೇವೇಗೌಡರು ಮುಂದೆ ನಿಂತು ಈ ಜಾಗವನ್ನು ಸಂಪೂರ್ಣವಾಗಿ ಇಲ್ಲಿದ್ದಂಥ ಬೇಲಿಗಳನ್ನೆಲ್ಲವನ್ನು ಕೂಡ ತೆಗೆಸಿ ಸಂಪೂರ್ಣ ಅಚ್ಚುಕಟ್ಟನ್ನ ಮಾಡಿದ್ರು. ಎಸ್, ನೋಡ್ಬೋದು, ಇದು ಸಂಪೂರ್ಣ ವಿಶಾಲವಾದಂಥ ಪ್ರದೇಶ. ಈ ಪ್ರದೇಶ ತಮಗೆ ಸೇರಿದ್ದು ಅಂತ ಇವತ್ತು ಕಾಂಗ್ರೆಸ್ ಕಾರ್ಯಕರ್ತರೆಲ್ಲರೂ ಕೂಡ ಆಗಮಿಸಿ ಕಾಂಗ್ರೆಸ್ ಬಾವುಟಗಳನ್ನ ನೆಟ್ಟು ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ JDS ಶೆಡ್ ಹಾಕೊಳ್ಳೋದಕ್ಕೆ ಅವಕಾಶ ಕೊಡೋದಿಲ್ಲ ಅನ್ನುವಂಥ ಒಂದು ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ಈ ಮೂಲಕ ಇಲ್ಲಿ JDS ಕಚೇರಿ ಹಿಂಭಾಗದಲ್ಲಿ ಒಂದು ಹೈಡ್ರಾಮಾ ನಡೀತಾ ಇದೆ. ಮೊನ್ನೆ ಅಷ್ಟೇ ದೇವೇಗೌಡರು ಸ್ವತಃ ಇಲ್ಲಿ ಬಂದು ಇಲ್ಲಿ ಶೆಡ್ ಹಾಕೊಂಡು ನಾವಿರ್ತೇವೆ, ನಮ್ಮ ಪೀಠೋಪಕರಣಗಳನ್ನ, ಫೈಲ್ಗಳನ್ನ ಇತ್ಯಾದಿಗಳನ್ನ ಇಲ್ಲಿ ಇಟ್ಕೊಳ್ತೇವೆ ಅನ್ನುವಂಥದ್ದನ್ನ ಹೇಳಿ ಹೋಗಿದ್ರು. ಅದರ ಬೆನ್ನಲ್ಲೇ ರಾಮಲಿಂಗೇಶ್ವರ ಮಠದವರು ಬಂದು ಈ ಜಾಗ ತಮಗೆ ಸೇರಿದ್ದು ಅಂದಿದ್ರು. ಇವತ್ತು ಕಾಂಗ್ರೆಸ್ನ ನಾಯಕರು ಹಾಗೂ ಕಾಂಗ್ರೆಸ್ನ ಕಾರ್ಯಕರ್ತರು ಆಗಮಿಸಿ ಈ ಸ್ಥಳ ಕಾಂಗ್ರೆಸ್ಗೆ ಸೇರಿದ್ದು ಅನ್ನುವಂಥ ಒಂದು ಘೋಷಣೆಯನ್ನ ಕೂಗ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಿ. ಹಲವು ಕಾಂಗ್ರೆಸ್ನ ನಾಯಕರಿದ್ದಾರೆ, ನೀವು ನೋಡ್ಬೋದು. ಇಲ್ಲಿ ರಾಮಚಂದ್ರಪ್ಪನವರು ಇದ್ದಾರೆ, ಆರ್ ವೆಂಕಟೇಶ್ ಅವರು ಇದ್ದಾರೆ. ಮೊನ್ನೆ ಅಷ್ಟೇ ದೇವೇಗೌಡರು ಇಲ್ಲಿ ನಿಂತು ಹೇಳಿದ್ರು ಇಲ್ಲಿ ಶೆಡ್ ಹಾಕೋತೇವೆ ನಾವು ಅನ್ನುವಂಥ ಮಾತನ್ನ ಹೇಳಿದ್ರು. ಈಗ ಏನು JDSಗೆ ಶೆಡ್ ಹಾಕೊಳ್ಳಿಕ್ಕೆ ಅವಕಾಶ ಕೊಡೋದಿಲ್ಲ? ಇಲ್ಲ, ಇದು ಈ ಸ್ವತ್ತು ನಮ್ಮ ಸ್ವತ್ತು. ಸುಪ್ರೀಂ ಕೋರ್ಟ್ ಅಲ್ಲಿ ಕಟ್ಟಡದ ಜೊತೆಗೆ ಇದೂ ನಮ್ಮ ಕಡೆ ಆಗಿದೆ. ಇದು ಈ ಜಾಗ ಏನು ರಸ್ತೆ ಅಲ್ಲ, ಇದೇನು ಫುಟ್ಪಾತ್ ಅಲ್ಲ, ಇದು ನಮ್ಮ ಸ್ವತ್ತು. ನಮ್ಮ ಜೊತೆ ಸ್ವತ್ತಿನಲ್ಲಿ ಯಾರು ದೇವೇಗೌಡರು ಹೇಳಿದ್ದು ಇದು ಈ ಲ್ಯಾಂಡ್ ಏನಿದೆ ಇದು ಲಿಟಿಗೇಷನ್ ಲ್ಯಾಂಡ್, ಕೋರ್ಟ್ ನಲ್ಲಿ ಇದೆ ಅನ್ನುವಂತ ಮಾತನ್ನ ಅವ್ರು 100 ಹೇಳ್ತಾರೆ. ಅವ್ರು 100 ಈ ತರ ನೋಡಿದ್ದಲ್ಲ, ಕೇಳಿದ್ದಲ್ಲ, ಹೇಳಿದ್ದೆಲ್ಲ ನಾವು ನೋಡಿದ್ದೀರಿ. ಈ ತರ 100 ಹೇಳ್ತಾರೆ. ಲಿಟಿಗೇಷನ್ ಹೇಳ್ತಾರೆ. ಲಿಟಿಗೇಷನ್ ಇದನ್ನ ಅವ್ರಿಗೆ ಹಾಕಿದ್ದು ನಾವು ಮಾಡ್ಕೊಳ್ತೀರಿ. ಲಿಟಿಗೇಷನ್ನ ಕಾಂಗ್ರೆಸ್ನವ್ರು ತೀರ್ಮಾನ ಮಾಡ್ಕೊಳ್ತಾರೆ. ಅವರು ಕೋರ್ಟ್ಗೆ ಹೋಗಿರೋದು ಕಾಂಗ್ರೆಸ್ನವ್ರು. ಈ ಸ್ವತ್ತಿಗೂ ದೇವೇಗೌಡ ಸಂಬಂಧ ಇಲ್ಲ. ಅವ್ರೇನಿದ್ರು ಇದು ಏನೋ ನಮ್ಮ ಕಾಂಗ್ರೆಸ್ ಭವನಕ್ಕೆ ಅದಕ್ಕೆ ಮಾತ್ರ ಸಂಬಂಧ. ಇದಕ್ಕೂ ನಮಗೂ ಬೇರೆ ಅದು ಸ್ಪಷ್ಟವಾಗಿ ಹೇಳ್ತೀನಿ. ದೇವೇಗೌಡರು ಹೇಳಿದ ಮಾತನ್ನ ಹೇಳ್ಬಿಡ್ತೀನಿ ನೋಡಿ, ಕೇಳಿಸ್ಕೊಳ್ಳಿ ರಾಮಚಂದ್ರಪ್ಪನವರೇ. ಆನಂತರ ನಿಮ್ಮ ವಿಚಾರವನ್ನ ಹೇಳಿ. ಅವ್ರು ಹೇಳಿದ್ದೇನೆಂದ್ರೆ ಇದು JDS ಕಚೇರಿ ಹಿಂಭಾಗದಲ್ಲಿ ಇರೋದ್ರಿಂದ ಪಾರ್ಟ್ ಆ್ಯಂಡ್ ಪಾರ್ಷಲ್ ಆಫ್ JDS ಆಫೀಸ್ ಹಾಗೂ ಈ ಭೂಮಿ ಏನಿದೆ ರಾಮಲಿಂಗೇಶ್ವರ ಮಠದವರು, ದೇವರಾಜ ಅರಸು ಅಳಿಯ ನಟರಾಜ್ ಅವರು ಹಾಗೂ JDS ಈ ಮೂವರು ಕೂಡ ಪಾರ್ಟಿಯಾಗಿ ಇಲ್ಲಿ ವಿವಾದ ಇದೆ, ಈ ಜಾಗಕ್ಕೆ ಸಂಬಂಧಪಟ್ಟ ಹಾಗೆ ವಿವಾದ ಇದೆ ಅನ್ನೋ ಮಾತನ್ನು ಹೇಳಿದ್ದಾರೆ. JDS ನಾಯಕರು ಕೂಡ ಇಲ್ಲಿಗೆ ಬಂದಿದ್ದಾರೆ. ನಾನು ನೋಡ್ತೇನೆ, ನೋಡ್ಬೋದು ವೈಎಸ್ವಿ ದತ್ತ ಅವರು ಕೂಡ ಬಂದಿದ್ದಾರೆ. ಒಂದು ರೀತಿಯಲ್ಲಿ JDS ಹಾಗೂ ಕಾಂಗ್ರೆಸ್ನ ನಡುವೆ ಕಾರ್ಯಕರ್ತರ ನಡುವೆ ಘೋಷಣೆಗಳ ಸಮರ ನಡೀತಾ ಇದೆ. ನೀವು ನೋಡ್ತಾ ಇದ್ದೀರಿ. ಈಗ ವೈಎಸ್ವಿ ದತ್ತ ಅವರು ಇಲ್ಲಿಗೆ ಆಗಮಿಸಿದ್ದಾರೆ. ವೈಎಸ್ವಿ ದತ್ತ ಅವರು ಈಗ ಕಾಂಗ್ರೆಸ್ನ ಕಾರ್ಯಕರ್ತರು ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಶೆಡ್ ಹಾಕೊಳ್ಳಿಕ್ಕೆ ಅವಕಾಶ ಕೊಡೋದಿಲ್ಲ. ಸರ್ವೋಚ್ಚ ನ್ಯಾಯಾಲಯದಲ್ಲಿ
ನಮ್ಮ ಕ್ಯುರೇಟಿವ್ ಅರ್ಜಿ ತಿರಸ್ಕೃತವಾದ ಮೇಲೆ ಕಚೇರಿಯ ಕಟ್ಟಡವನ್ನು ತೆರವುಗೊಳಿಸಬೇಕಾದ್ದು ಕಾನೂನಿಗೆ ತಲೆಬಾಗಿ ನ್ಯಾಯಾಂಗದಲ್ಲಿ ವಿಶ್ವಾಸ ಇರುವಂಥ ನಮ್ಮ ಪಕ್ಷ ಆ ತೀರ್ಮಾನಕ್ಕೆ ಬದ್ಧವಾಗಿದೆ. ಈಗಾಗಲೇ ಆ ಪ್ರೋಸೆಸ್ಸು ಸ್ಟಾರ್ಟ್ ಮಾಡಿದ್ದೀವಿ. ಒಂದು ನಿಮಿಷ ನನಗೆ ಗೊತ್ತಿದೆ ಈ ಜಾಗ ಯಾವ ಜಾಗದಲ್ಲಿ ನಾವು ನಿಂತಿದ್ದೀವಿ, ಯಾವ ಜಾಗನ ಕಾಂಗ್ರೆಸ್ನವರು ನಮ್ಮದು ಅಂತ ಹೇಳ್ತಾ ಇದ್ದಾರೆ, ಅದು ಕೂಡ ನ್ಯಾಯಾಲಯದ ಮುಂದೆ ಇರುವಂಥದ್ದಾಗಿದೆ. ಈ ಜಾಗ ಕಾಂಗ್ರೆಸ್ ಪಕ್ಷದ್ದು ಅನ್ನುವಂಥದ್ದು ಇನ್ನೂ ತೀರ್ಮಾನ ಆಗಿಲ್ಲ. ಈ ಜಾಗ ಯಾವುದೋ ಒಂದು ಖಾಸಗಿ ಸಂಸ್ಥೆಯವರು ಮಠದವರು ಇದು ನಮ್ಮ ಜಾಗ ಅಂಥೇಳಿ ನ್ಯಾಯಾಲಯದ ಮುಂದೆ ದಾವೆ ಹಾಕಿ ಅದಿನ್ನೂ ನ್ಯಾಯಾಲಯದ ಕಕ್ಷೆ ಒಳಗಡೆ ಇದೆ. ಹಾಗಾಗಿ ಈ ಜಾಗದ ಒಳಗಡೆ ಬಳಕೆ ಮಾಡ್ಕೋಬೇಕು ಅಂತಂದರೆ ಯಾರು ಅರ್ಜಿ ಹಾಕಿದ್ದಾರೆ ಅವರು ಮತ್ತು ಅವರ ವಿರುದ್ಧವಾಗಿ ನಾವು ಸೆಣಸ್ತಾ ಇದ್ದೀವಿ. ಹಾಗಾಗಿ ಅದು ನಮ್ಮಿಬ್ಬರಿಗೆ ಸಂಬಂಧಪಟ್ಟಂಥ ವಿಷಯ. ನಾವು ಕೋರ್ಟ್ಗೆ ನಾವಿದ್ದವ್ರು ಖಂಡಿತವಾಗಲೂ ಗೌರವ ಕೊಟ್ಟಿದ್ದೀವಿ. ಕಾಂಗ್ರೆಸ್ನವರು ಈ ಜಾಗದ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಾನು ಹೇಳ್ತಾ ಇರೋದು, ಈ ಜಾಗ ಯಾವ ಜಾಗದಲ್ಲಿ ನಾನು ನಿಂತ್ಕೊಂಡು ಮಾತಾಡ್ತಿದ್ದೀನೋ ಈ ಜಾಗಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ನವ್ರಿಗೆ ಲೋಕಸ್ ಸ್ಟ್ಯಾಂಡಿ ಇಲ್ಲ. ಅವರಿಗೆ ಲೋಕಸ್ ಸ್ಟ್ಯಾಂಡಿ ಇಲ್ಲ ಅವ್ರಿಗೆ. ಯಾಕೆಂದರೆ ಇದರೊಳಗಡೆ ನಡೀತಾ ಇರೋದು ನಮಗೂ ಮತ್ತು ಇನ್ನೊಂದು ಮಠದ ವಿಷಯಕ್ಕೂ ನಡೀತಿರುವ ವಾದ. ಇದರೊಳಗಡೆ ಕಾಂಗ್ರೆಸ್ನವ್ರಿಗೆ ಯಾವುದೇ ಕ್ಲೈಮ್ ಇಲ್ಲ ಮತ್ತು ಲೋಕಸ್ ಸ್ಟ್ಯಾಂಡಿ ಇಲ್ಲ ಬರೋಕ್ಕೆ. ನೋಡಿ, ಬಾವುಟನ ನೆಟ್ಟ ತಕ್ಷಣನೇ ಒಂದು ಆಸ್ತಿ ಅವ್ರಿಗೆ ಸೇರುತ್ತೆ ಅಂದ್ಬಿಟ್ರೆ ಹಾಗಾದ್ರೆ ಕಾಂಗ್ರೆಸ್ನವ್ರಿಗೆ ಈ ಸಾರ್ವಜನಿಕ ಸಂವಿಧಾನದಲ್ಲಾಗಲಿ ನ್ಯಾಯ ಯಾರ್ದೋ ಮನೆಗೆ ಬೆಂಗಳೂರೊಳಗಡೆ ನೋಡಿದ್ದೀವಿ. ಕಾಂಗ್ರೆಸ್ ಹಣೆ ಬರೋದೊಳಗಡೆ ಯಾರ್ಯಾರ ಸೈಟ್ಗೆ ಯಾರ್ಯಾರೋ ಹೆಸರುಗಳು ಬಾವುಟಗಳು ನೆಟ್ಕೊಂಡು ತೊಗೊಂಡಿದ್ದು ಒಂದು ಕಾಲದಲ್ಲಿ ನಾವು ನೋಡಿದ್ದೀವಿ. ಹಾಗಾಗಿ ಬಾವುಟಗಳು ನೆಟ್ಟಿದ ತಕ್ಷಣವೇ ಇದಾಗಲ್ಲ, ಇದು ನ್ಯಾಯಾಲಯದ ಮುಂದಿದೆ. ನಾನು ಕಾಂಗ್ರೆಸ್ ಸ್ನೇಹಿತರಲ್ಲಿ ಈ ಥರ ದಬ್ಬಾಳಿಕೆಗೆ ಬದಲಿಗೆ ಅವರು ನಿಜವಾಗಲೂ ಕೂಡ ನೆಲದ ಕಾನೂನಿಗೆ ಗೌರವ ಇದ್ದರೆ ಅವರು ಇದನ್ನು ಕೋರ್ಟಲ್ಲಿ ಪ್ರಶ್ನೆ ಮಾಡ್ಕೊಂಡು ನಾವು ಬರಬೇಕು ಅಂತ ಹೇಳ್ತೀವಿ. ವೈಎಸ್ವಿ ದತ್ತ ಅವರ ನುಡಿಗಳು ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಇಲ್ಲಿ ಜೆಡಿಎಸ್ ಶೆಟ್ಟನ್ನು ಹಾಕೊಳ್ಳುತ್ತೆ, ಯಾವುದೇ ಕಾರಣಕ್ಕೂ ಕೂಡ ಇದು ಕಾಂಗ್ರೆಸ್ಗೆ ಸೇರಿದಂತಹ ಜಾಗ ಅಲ್ಲ, ಕಾಂಗ್ರೆಸ್ ದಬ್ಬಾಳಿಕೆ ಮಾಡ್ತಾ ಇದೆ. ಯಾವುದೇ ಕಾರಣಕ್ಕೂ ಕೂಡ ಕಾಂಗ್ರೆಸ್ ಇಲ್ಲಿ ಬಾವುಟವನ್ನು ನೆಟ್ಟು ತನ್ನ ಜಾಗ ಅಂತ ಹೇಳ್ಕೊಳ್ಳಿಕ್ಕೆ ಯಾವುದೇ ಅಧಿಕಾರ ಇಲ್ಲ ಅನ್ನುವಂತ ಮಾತನ್ನ ದತ್ತ ಅವರು ಹೇಳಿದ್ರು. ಈ ಕಡೆ ಕಾಂಗ್ರೆಸ್ನವರು ಈಗಲೂ ಕೂಡ ಬಾವುಟವನ್ನ ನೆಟ್ಟು ಈ ಜಾಗವನ್ನು ಬಿಟ್ಟು ತೊಲಗಿ ಅನ್ನುವಂತ ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ಆ ಭಾಗದಲ್ಲಿ ಜೆಡಿಎಸ್ ನ ಕಾರ್ಯಕರ್ತರು ಕೂಡ ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ಈ ಭಾಗದಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು, ಆ ಭಾಗದಲ್ಲಿ ಜೆಡಿಎಸ್ ನ ಕಾರ್ಯಕರ್ತರು ಕೂಡ ಘೋಷಣೆಯನ್ನು ಕೂಗ್ತಾ ಇದ್ದಾರೆ. ಸ್ವತಃ ವೈಎಸ್ವಿ ದತ್ತ ಅವರು ಘೋಷಣೆಯನ್ನ ಕೂಗಿ ಇದು ಕಾಂಗ್ರೆಸ್ನ ದಬ್ಬಾಳಿಕೆ ಅಂತ ಸಂದೇಶವನ್ನು ರವಾನಿಸ್ತಾ ಇದ್ದಾರೆ. ಈ ಭಾಗದಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈ ಸ್ಥಳದಲ್ಲಿ ಒಂದು ಹೈಡ್ರಾಮಾ ನಡೀತಾ ಇದೆ. ಈ ನಡುವೆ ಪೊಲೀಸರು ಕೂಡ ಇಲ್ಲಿಗೆ ಆಗಮಿಸಿದ್ದಾರೆ. ಪೊಲೀಸರು ಆಗಮಿಸಿ ಪರಿಸ್ಥಿತಿಯನ್ನ ನಿಯಂತ್ರಿಸುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಪೊಲೀಸ್ ಅಧಿಕಾರಿಗಳು ಕೂಡ ಇಲ್ಲಿಗೆ ಆಗಮಿಸಿ ಈಗ ಪರಿಸ್ಥಿತಿಯನ್ನು ನಿಯಂತ್ರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಜೆಡಿಎಸ್ ಕಚೇರಿಯ ಹಿಂಭಾಗದ ಜಾಗ ಏನಿದೆ ಈ ಸ್ಥಳ ಈಗ ಸಾಕಷ್ಟು ವಿವಾದಕ್ಕೆ ಕಾರಣ ಆಗಿದೆ. ಕಾಂಗ್ರೆಸ್ ಹಾಗೂ ಜೆಡಿಎಸ್ ಕಾರ್ಯಕರ್ತರ ನಡುವೆ ಘೋಷಣೆಗಳ ಸಮರ, ವಾಕ್ ಸಮರ ನಡೀತಾ ಇದೆ. ನೋಡಬಹುದು ಪೊಲೀಸ್ ಅಧಿಕಾರಿಗಳು ಈಗ ಜೆಡಿಎಸ್ ಕಾರ್ಯಕರ್ತರ ಜೊತೆ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ಜೆಡಿಎಸ್ ಕಾರ್ಯಕರ್ತರನ್ನ ಸಮಾಧಾನ ಮಾಡುವಂತ ಒಂದು ಪ್ರಯತ್ನವನ್ನ ಏನ್ ಮಾಡ್ತಾ ಇದ್ದಾರೆ. ಅದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ನಾವು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಮಾತನ್ನ ವೈಎಸ್ವಿ ದತ್ತ ಹಾಗೂ ಜೆಡಿಎಸ್ ನ ಕಾರ್ಯಕರ್ತರು ಹೇಳ್ತಾ ಇರುವಂತದ್ದು. ಈ ಕಡೆ ಕಾಂಗ್ರೆಸ್ನ ಕಾರ್ಯಕರ್ತರು ಈ ಸ್ವತ್ತು ನಮಗೆ ಸೇರಿದ್ದು ಅನ್ನುವಂತ ಘೋಷಣೆಗಳನ್ನ ಕೂಗೋದನ್ನ ಮುಂದುವರೆಸಿದ್ದಾರೆ. ಧಿಕ್ಕಾರದ ಘೋಷಣೆ, ಈ ಸ್ವತ್ತು ನಮ್ಮದು, ಈ ಸ್ವತ್ತು ಬಿಟ್ಟು ತೊಲಗಿ ಅನ್ನುವಂತ ಘೋಷಣೆಯನ್ನ ಕೂಗ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಕಾಂಗ್ರೆಸ್ನ ನಾಯಕರು ಹಾಗೂ ಜೆಡಿಎಸ್ನ ನಾಯಕರೇನಿದ್ದಾರೆ ಅವರು ಬಹುಶಃ ಮಧ್ಯಪ್ರವೇಶವನ್ನು ಮಾಡಿ ಇದಕ್ಕೆ ಒಂದು ಅಂತಿಮವಾದಂಥ ಇತ್ಯರ್ಥವನ್ನ ಹಾಡುವ ಸಲುವಾಗಿ ಅವರು ಖಂಡಿತವಾಗಿಯೂ ಮುಂದೆ ಬರಬೇಕಾಗುತ್ತೆ. ಇಲ್ಲದೆ ಹೋದರೆ ಕಾರ್ಯಕರ್ತರ ನಡುವಿನ ಸಮರಕ್ಕೆ ಭೂಮಿಯ ವಿಚಾರ ಹೋದದ್ದೇ ಆದಲ್ಲಿ ಖಂಡಿತವಾಗಿಯೂ ಅದು ಒಳ್ಳೆಯ ಬೆಳವಣಿಗೆ ಆಗಿರೋದಿಲ್ಲ. ಹಿನ್ನೆಲೆಯಲ್ಲಿ ಈ ಸಂದರ್ಭದಲ್ಲಿ ಜೆಡಿಎಸ್ನ ಮುಖಂಡರು ಹಾಗೂ ಕಾಂಗ್ರೆಸ್ನ ಮುಖಂಡರು ಬಹಳ ಪ್ರಜ್ಞಾವಂತಿಕೆಯನ್ನು ಮೆರೆಯಬೇಕಾದಂಥ ಅವಶ್ಯಕತೆ ಕಂಡು ಬರ್ತಾ ಇದೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ವೆಂಕಟೇಶ್ ಜೊತೆ ವೀರೇಂದ್ರ ಉಪ್ಪುಂದ, ಸುವರ್ಣ ನ್ಯೂಸ್.